ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೊಳ್ಳೇಗಾಲದಲ್ಲಿ ಯಾವ ರೀತಿ ಪಟ ಹಬ್ಬ ಮಾಡ್ತಾರೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಪಟಾನ ನಾವು ಮನೆಯಲ್ಲೇ ಮಾಡ್ಕೊಬಿಡ್ತೀವಿ, ಅಂಗಡಿಯಿಂದೇನೂ ತೊಗೊಳ್ಳಲ್ಲ. ಇವತ್ತೆಲ್ಲರೂ ಸೇರಿಕೊಂಡು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ನಾಳೆ ಹೋಗಿ ಪಟ ಆರಿಸ್ಬೇಕಲ್ವ, ಸೊ ಹಾಗಾಗಿ ಅಂದರೆ ಅದೇ ದಿನ ಮಾಡಿ ನಾವು ಪಟನ ಆರಿಸೋದಕ್ಕಾಗಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾವು ಹಿಂದಿನ ದಿನನೇ ರೀತಿ ಪಟನ ಪ್ರಿಪೇರ್ ಮಾಡಿ ಇಟ್ಕೊಂಡು ಹಬ್ಬದ ದಿನ ಹೋಗಿ ನಾವು ಪಟನ ಆರಿಸುವಂಥದ್ದು. ಸೊ ನಮ್ಮ ಮನೆಯಲ್ಲೆಲ್ಲ ಈ ರೀತಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಪಟನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಪ್ರತಿ ವರ್ಷವೂ ಅಷ್ಟೇ ಮಿಸ್ ಮಾಡ್ದೇ ನಾವು ಪಟ್ಟನ ಆರಿಸ್ತೀವಿ. 20 ವರ್ಷದಿಂದನೂ ಕೂಡ ಪಟ್ಟದ ಹಬ್ಬನ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಏಕಾದಶಿ ಹಬ್ಬ ಆಗಿದ್ದ ಮಾರನೇ ದಿನ ಗಾಳಿಪಟ ಹಬ್ಬ ಅಂತ ಮಾಡ್ತಾರೆ. ಸೊ ಯಾಕೆ ಮಾಡ್ತಾರೆ ಅಂತ ತಿಳಿಸ್ತೀನಿ. ನಾನು ಲಾಸ್ಟ್ ಇಯರ್ಲಿ ಪಟನ ಯಾವ ರೀತಿ ಮಾಡ್ತಾರೆ ಅಂತ ಅದರಲ್ಲಿ ಶೇರ್ ಮಾಡಿದ್ದೀನಿ ಡೀಟೇಲ್ ಆಗಿ. ಸೊ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಫಸ್ಟ್ ಈ ರೀತಿ ಅಚ್ಚೆ ಕಡ್ಡಿನ ತೊಗೊಂಡು ಬಂದು ಇದಕ್ಕೆ ದಾರಗಳನ್ನ ಕಟ್ಕೊಳ್ತಾರೆ. ಸೊ ನಾನು ಲಾಸ್ಟ್ ಇಯರ್ಲಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಐ ಕಾರ್ಡ್ಲಿ ಹಾಕ್ತೀನಿ, ಬೇಕಾದರೆ ನೋಡಿ. ಎಂಡ್ ಸ್ಕ್ರೀನನ್ನು ಕೂಡ ಹಾಕಿರ್ತೀನಿ, ನೀವು ಒಮ್ಮೆ ಚೆಕ್ ಮಾಡಿ. ಪ್ರತಿ ವರ್ಷವೂ ಅಷ್ಟೇ ಇದೇ ಥರ ನಾವು ಪಟನ ಪ್ರಿಪೇರ್ ಮಾಡಿಕೊಂಡು ಆರಿಸೋದು. ಇವತ್ತು ಎಲ್ಲರೂ ಸೇರಿಕೊಂಡು ನಮ್ಮ ಮನೆಯಲ್ಲಿ ಎಲ್ಲ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಪಟನ ಮಾಡ್ಕೋತಾ ಇದ್ದೀವಿ. ಪಾಪದ್ದು ಬರ್ತ್ಡೇ ಇದ್ದಿದ್ದರಿಂದ ಅಕ್ಕ ಭಾವನೂ ಬಂದಿದ್ದರು. ಇವತ್ತು ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಈ ರೀತಿ ಬೇಗನೆ ಪಟನ ಪ್ರಿಪೇರ್ ಮಾಡ್ಕೊಬಿಟ್ವಿ. ಸೊ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಇದ್ದರೆ ಬೇಗ ಮಾಡ್ಕೊಬಿಡ್ಬೋದು. ಮತ್ತು ಅದಕ್ಕೆ ಸೂತ್ರ ಕಟ್ಟೋದು ಮತ್ತು ಅದಕ್ಕೆ ಪೇಪರಲ್ಲಿ ಅಂಟಿಸೋದು ತುಂಬಾ ಕಷ್ಟ ಇದೆ. ಸೊ ನೋಡಿಕೊಂಡು ಹುಷಾರಾಗಿ ಮಾಡಬೇಕು. ಈ ರೀತಿ ಕಲರ್ ಪೇಪರೆಲ್ಲ ತಂದು ಅದನ್ನು ಕಟ್ ಮಾಡಿ ಅದಕ್ಕೆ ಪ್ಲಾಸ್ಟರೆಲ್ಲ ಅಂಟಿಸಿ ಈ ರೀತಿ ಅಂಟಿಸ್ಕೋಬೇಕು. ಸೊ ಜೋಪಾನವಾಗಿ ಮಾಡಬೇಕು. ಅಂದರೆ ಸ್ವಲ್ಪ ಎಡವಟ್ಟಾಯಿತು ಅಂತಂದ್ರೂ ಕೂಡ ಅದು ಆರೋ ಚಾನ್ಸಸ್ ಇರಲ್ಲ. ಸೊ ಹಾಗಾಗಿ ಪ್ರತಿ ವರ್ಷವೂ ಇದೇ ಥರ ಮಾಡ್ತಾರೆ. ಪ್ರತಿ ವರ್ಷವೂ ಟಾಪಲ್ಲೇ ಇರುತ್ತೆ ನಮ್ಮದು ಪಟ. ಅದೇ ಖುಷಿ ನಮಗೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಆರ್ತು ಈ ಸಲನೂ ಕೂಡ. ಇವಾಗ ಕಲರ್ ಪೇಪರೆಲ್ಲ ಪ್ಲಾಸ್ಟರಿಂದ ಅಂಟಿಸಿದ್ದಾಯಿತು. ಈಗ ರೆಡಿ ಆಯಿತು ಪಟ. ಇನ್ನು ಅದಕ್ಕೆ ನಾಳೆ ಸೂತ್ರ ಕಟ್ಕೊಂಡು ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡೋದಿರುತ್ತೆ. ಅದನ್ನು ನಾಳೆನೇ ಮಾಡಿಕೊಂಡು ತೊಗೊಂಡೋಗ್ತಾರೆ. ನಮಗಂತೂ ತುಂಬ ಖುಷಿ ಆಗುತ್ತೆ ಈ ರೀತಿ ಮನೆಯಲ್ಲೇ ಗಾಳಿಪಟ ಮಾಡಿಕೊಂಡು ಹೋಗಿ ಅಲ್ಲಿ ಆರಿಸೋದು ಅಂತಂದರೆ. ನಮ್ಮನೇಲಿ ಮಿಸ್ ಮಾಡೋದು. ನಮ್ಮನೆ ಚಿಕ್ಕ ಹುಡುಗರು ಇದ್ದಾಗಿಂದನೂ ಗಾಳಿಪಟ ಹಬ್ಬನ ಮಿಸ್ ಮಾಡೇ ಇಲ್ಲ. ಸೊ ಪ್ರತಿ ವರ್ಷವೂ ಸಹ ಮಾಡೇ ಮಾಡ್ತಾರೆ. ಹಾಗೆ ವರ್ಷ ತುಂಬ ಮಳೆ ಬರ್ತಾ ಇರುತ್ತೆ. ಆದರೆ ಈ ವರ್ಷ ಏನಷ್ಟು ಮಳೆ ಬರಲಿಲ್ಲ ಸದ್ಯಕ್ಕೆ. ಸೊ ಆರಾಮಾಗಿ ನಾವು ಚೆನ್ನಾಗಿ ಖುಷಿಯಾಗಿಯೇ ಪಟನ ಆರಿಸ್ಬಿಟ್ಟು ಬಂದ್ವಿ ಅಂತಲೇ ಹೇಳ್ಬೋದು. ಹಾಗೆ ಈ ಪಟನೂ ರೆಡಿ ಆಯಿತು. ಈಗ ಮಾರನೇ ದಿನ ನಾವು MGSV ಕಾಲೇಜ್ ಅಲ್ಲಿ ಗ್ರೌಂಡಲ್ಲೇ ಪಟ ಆರಿಸೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ಮರಡಿ ಗುಡ್ಡ ಅಂತ ಇದೆ, ಅಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಹೋಗೋರು ಅಲ್ಲಿನೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ನಾವು ಬರೋಷ್ಟರಲ್ಲೇ ಸಂಜೆ ಆಗ್ಬಿಡ್ತು. ಹಾಗಾಗಿ ನಾವು ಗ್ರೌಂಡ್ಗೆ ಹೋಗ್ಬಿಡೋಣ ಅಂತೇಳಿ ಇವಾಗ ಇಲ್ಲಿ ಬಂದ್ವಿ. ಅವರು ಫಸ್ಟೇ ಹೋದ್ರು ಪಟನ ತಗೊಂಡು ಹೋಗಿ ಅವರು ಸೂತ್ರನೆಲ್ಲ ಕಟ್ಟಿ ಈಗ ಪಟನೂ ಕೂಡ ಆರಿಸಿದ್ದಾರೆ. ಇವಾಗ ನಾವು ಬಂದು ನೋಡ್ತಾ ಇದ್ದೀವಿ. ನಿಜವೂ ತುಂಬ ಹೈಟಲ್ಲಿ ತುಂಬ ಮೇಲ್ಗಡೆ ಆರ್ತಾ ಇತ್ತು. ಸ್ವಲ್ಪ ಜನನೂ ಕೂಡ ಬಂದಿದ್ರು. ಅವಾಗೆಲ್ಲ ತುಂಬ ಜನ ಸೇರ್ತಾ ಇದ್ರಂತೆ. ಜಾತ್ರೆ ಥರನೇ ನಡೀತಾ ಇತ್ತು. ಸೊ ಈಗ ಎಲ್ಲ ಕಮ್ಮಿ ಆಗಿರೋದು, ಪಟನೇ ಕಮ್ಮಿ ಕಾಣಿಸ್ತಾ ಇದೆ. ಸೊ ನೋಡ್ತಾ ಇರ್ಬೋದು ನಮ್ಮ ಪಟ ಮೇಲ್ಗಡೆ ತುಂಬ ಮೇಲೆ ಆರ್ತಾ ಇತ್ತು. ನೋಡಿ ಅಂತೂ ಸಖತ್ ಖುಷಿ ಆಯಿತು. ತುಂಬ ಕಷ್ಟ ಇದೆ, ಅಷ್ಟು ಹೈಟ್ಗೆ ಆರಿಸ್ಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಸೊ ಸೂತ್ರನೆಲ್ಲ ಕರೆಕ್ಟಾಗಿ ಕಟ್ಟಿ ನಾವು ಆರಿಸ್ಬೇಕಾಗತ್ತೆ. ಗೊತ್ತಿಲ್ಲ ಮುಂದಿನ ಪೀಳಿಗೆಗೆ ಇದು ಆರಿಸ್ತಾರೋ ಇಲ್ವೋ ಮಕ್ಳುಗಳು ಅಂತೇಳಿ. ಸೊ ಇವಾಗಿಂದನೇ ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು. ವರ್ಷ ಪಟದ ಹಬ್ಬನ ಮಾಡ್ತಾ ಇದ್ರೆ ಮಕ್ಳಿಗೂ ಕೂಡ ಅಭ್ಯಾಸ ಆಗುತ್ತೆ. ಅವರು ಕೂಡ ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಬ್ಬಗಳನ್ನ. ಸೊ ಇವಾಗ ತುಂಬ ಅಂದರೆ ತುಂಬ ಕಮ್ಮಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಪಟನೇ ಕಾಣಿಸ್ತಾ ಇಲ್ಲ ಅಲ್ಲಿ. ಇದಕ್ಕಿಂತ ಇನ್ನೂ ಜಾಸ್ತಿ ಜನನೇ ಬರ್ತಾ ಇದ್ರು ಅವಾಗೆಲ್ಲ. ಸೊ ಇವಾಗ ಕೊರೋನಾ ಸ್ಟಾರ್ಟ್ ಆಯಿತು ಅವಾಗೆಲ್ಲ ಕಮ್ಮಿನೇ ಆಗಿಬಿಡ್ತು. ಮತ್ತು ವರ್ಷ ಇಲ್ಲಿ ಒಂದು ಫಂಕ್ಷನ್ ಥರ ಮಾಡಿ ಪ್ರೈಜು ಕೂಡ ಕೊಡ್ತಾಯಿದ್ರು. ಯಾರ್ದು ಟಾಪಲ್ಲಿ ಆರ್ತಿತ್ತು ಅವ್ರಿಗೆ ಪ್ರೈಜು ಕೂಡ ಕೊಡ್ತಾಯಿದ್ರು. ಈಗ ಅದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅವಾಗೆಲ್ಲ ಕಾಂಪಿಟೇಷನ್ಲೇ ಪಟಗಳನ್ನ ಆರಿಸ್ತಾಯಿದ್ರು. ಸುದೀಪ್ತು ಗಾಳಿಪಟ ಮತ್ತು ದರ್ಶನ್ ಗಾಳಿಪಟ ಅಂದರೆ ಅವ್ರದ್ದೆಲ್ಲ ಸ್ಟಿಕ್ಕರ್ ಫೋಟೋನೆಲ್ಲ ಅಂಟಿಸಿ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಈ ವರ್ಷನೂ ಮಾಡಿದ್ದಾರೆ. ಬಟ್ ಅದೆಲ್ಲ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಂದರೆ ಜಾಸ್ತಿ ಜನ ಬಂದು ಇಲ್ಲಿ ಪಟಗಳನ್ನ ಆರಿಸ್ತಾಯಿದ್ರು. ಚಿಕ್ಕ ಮಕ್ಕಳ ಕೈಯಲ್ಲೆಲ್ಲ ಪಟಗಳಿರ್ತಾಯಿತ್ತು. ಸೊ ಈಗ ತುಂಬ ಅಂದರೆ ತುಂಬ ಕಮ್ಮಿ ಆಗಿಬಿಟ್ಟಿದೆ. ನಮ್ಮನೆಯಲ್ಲಿ ಹೇಗೆ ಅಂದರೆ ಇದೇ ಥರ ಸೇಮ್ ಕಲರ್ ಪಟಗಳನ್ನ ಮಾಡಿಕೊಂಡು ಆರಿಸ್ತಾ ಇದ್ದಿದ್ದು. ಸೊ ಇವಾಗಲೂ ಅದೇ ಥರ ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಕಲರು, ಅದೇ ಅಂದರೆ ಡಿಫ್ರೆಂಟಾಗಿ ಕಲರ್ಗಳನ್ನ ಹಾಕ್ತಾ ಇರ್ತಾರೆ. ಸೊ ಈ ಸಲನೇ ಈ ಥರ ರೆಡ್ಡು ಮತ್ತು ಯೆಲ್ಲೋ ಕಲರಿಗೆ ಎರಡು ಮಿಕ್ಸ್ ಮಾಡಿ ಹಾಕಿದ್ದಾರೆ. ಸೊ ಲಾಸ್ಟ್ ಇಯರು ತುಂಬ ಕಲರ್ ಆಗಿ ಮಾಡಿದ್ರು. ಈ ವರ್ಷ ಈ ಥರ ಚೇಂಜ್ ಮಾಡಿದ್ದಾರೆ. ಅಂದರೆ ನಾವು ಕಲರ್ ಪೇಪರ್ನ ಅಂಟಿಸಿ ಗಾಳಿಪಟನ ಮಾಡುವಂಥದ್ದು.
ಹಾಗೆ ಬಂದವರೆಲ್ಲ ಪಟಾನ ಹಿಡ್ಕೊಂಡು ಎಲ್ಲ ನೋಡಿ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತಾರೆ. ಸೊ ಅದು ತುಂಬ ಗಾಳಿಗೆ ಎಳಿತಾ ಇರುತ್ತೆ, ತುಂಬ ಭಾರ ಅಂತ ಅನ್ನಿಸ್ತಾ ಇರುತ್ತೆ. ಸಖತ್ ಅಂದರೆ ಸಖತ್ತು, ಅಂದರೆ ತುಂಬ ತೂಕ ಇಳಿತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಒಂಚೂರು ಕೈ ಸ್ಲಿಪ್ ಆಯಿತು ಅಂದರೂ ಗಾಳಿಪಟ ಎತ್ಕೊಂಡು ಹೊಂಟೋಗ್ಬಿಡುತ್ತೆ, ಅಷ್ಟು ಭಾರ ಇರುತ್ತೆ. ಈ ನಾವು ಪ್ರತಿ ವರ್ಷವೂ ಅತ್ತಿಗೆ, ನಮ್ಮ ಅಕ್ಕ, ನಮ್ಮ ದೊಡ್ಡಕ್ಕ ಎಲ್ಲರೂ ಕೂಡ ಬರ್ತಾರೆ. ಸೊ ಎಲ್ಲರೂ ಮೀಟ್ ಮಾಡಿ ಎಂಜಾಯ್ ಮಾಡಿಕೊಂಡು ಸಖತ್ತಾಗಿ ಪಟಾನೆಲ್ಲ ಆರಿಸಿ ನಾವು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತೀವಿ. ನಿಜವಾಗ್ಲೂ ಪ್ರತಿ ವರ್ಷವೂ ಮಿಸ್ ಮಾಡೋದೇ ಇಲ್ಲ, ಎಲ್ಲರೂ ಮೀಟ್ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಗಾಳಿಪಟ ಹಬ್ಬನ ಏಕಾದಶಿ ಹಬ್ಬ ಆಗಿದ್ದು ಮಾರನೇ ದಿನಕ್ಕೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಹೊಸದಾಗಿ ಮದುವೆ ಆಗಿರುತ್ತೆ ನೋಡಿ ಅಂತ ಜೋಡಿಗಳು ಬಂದು ಮರಡಿಗುಡ್ಡ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿಸಿ ಅಲ್ಲಿ ಹುಡುಗಿ ಕಡೆ ಹುಡುಗನ ಕಡೆ ಎಲ್ಲರೂ ಬಂದು ಮೀಟ್ ಮಾಡಿ ಬುತ್ತಿ ಕಟ್ಕೊಂಡು ಬರ್ತಾರಂತೆ. ಸೊ ಅಲ್ಲಿ ಬಂದು ಎಲ್ಲರೂ ಖುಷಿಯಾಗಿ ಬುತ್ತಿಲಿ ತಂದಿರುವಂತಹ ತಿಂಡಿ ತಿನಿಸುಗಳನ್ನ ತಿನ್ಕೊಂಡು ಹೊಸದಾಗಿ ಮದುವೆ ಆಗಿರುವಂತಹ ಹುಡುಗ ಹುಡುಗಿ ಗಾಳಿಪಟನ ಆರಿಸ್ಕೊಂಡು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ರಂತೆ. ಸೊ ಈ ಒಂದು ವಾಡಿಕೆ ಇದೆ, ಪ್ರತಿ ವರ್ಷವೂ ಕೂಡ ಈ ರೀತಿ ಮಾಡೇ ಮಾಡ್ತಾರೆ. ಸೊ ಅಂದರೆ ಹೊಸ್ದಾಗಿ ಮದುವೆ ಆಗಿರೋರು ತವ್ರ ಮನೆಗೆ ಕಳಿಸಿರ್ತಾರೆ. ಆವಾಗ ತವ್ರ ಮನೆ ಹಳ್ಳಿಮಯ್ಯ ಮನೆಗೆ ಬರೋಕ್ಕಾಗಲ್ಲ ಅಂತೇಳಿ ಈ ರೀತಿ ದೇವಸ್ಥಾನಕ್ಕೆ ಬಂದು ಹುಡುಗನ ಕಡೆ ಹುಡುಗಿ ಕಡೆ ಇಬ್ಬರೂ ಬಂದು ಬುತ್ತಿಲಿ ತಿಂಡಿ ತಿನಿಸುಗಳನ್ನ ತಂದಿರ್ತಾರೆ. ಅದನ್ನೆಲ್ಲ ಹಂಚ್ಕೊಂಡು ತಿನ್ಕೊಂಡು ಖುಷಿಯಾಗಿ ಇಲ್ಲಿ ಎಂಜಾಯ್ ಮಾಡಿ ಹೋಗ್ತಾರೆ ಅನ್ನೋ ಒಂದು ವಾಡಿಕೆ ಇದೆ. ಹಾಗೆ ಇನ್ನೊಂದು ನಮ್ಮ ತಂದೆ ಹೇಳ್ತಾ ಇದ್ದಿದ್ದು ಏನು ಅಂತಂದರೆ, ಅವಾಗೆಲ್ಲ ಹಿರಿಯರು ನಮಗೆ ಗಾಳಿಪಟನ ತೋರಿಸಿ ಒಂದು ಉದಾಹರಣೆನ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಏನಪ್ಪ ಅಂತಂತಂದರೆ, ಅದು ಗಾಳಿಪಟ ಮನುಷ್ಯನ ಸ್ವರೂಪ ಅಂತ ಹೇಳ್ತಾರಂತೆ. ಅಂದರೆ ಗಾಳಿಪಟಕ್ಕೆ ನಾವು ಯಾವ ರೀತಿ ಸೂತ್ರ ಕಟ್ಟಿ ಅದನ್ನು ಯಾವ ರೀತಿ ಏರಿಸ್ತೀವಿ ಅನ್ನೋದೊಂದಿದೆ. ಮತ್ತು ಗಾಳಿ ಜೋರಾಗಿ ಬಂದಾಗ ಅದು ಏರುತ್ತೆ ಇಳಿಯುತ್ತೆ, ಈ ರೀತಿಯಾಗಿ ಎಲ್ಲ ಆಗ್ತಾ ಇರುತ್ತೆ. ಹಂಗೆ ಮನುಷ್ಯನ ಜೀವನದಲ್ಲಿ ನಮ್ಮ ಜೀವನದಲ್ಲೂ ಇದೇ ಥರ ಏರು ಬೀಳು ಎಲ್ಲ ಇದ್ದೇ ಇರುತ್ತೆ. ಅಂದರೆ ಆ ಸೂತ್ರದ ದಾರ ನಮ್ಮ ಕೈಯಲ್ಲಿರುತ್ತೆ, ನಾವು ಯಾವ ರೀತಿ ಆಡಿಸ್ತೀವಿ ಆ ರೀತಿ ಪಟನೂ ಕೂಡ ಆಡುತ್ತೆ. ಅದೇ ಥರ ನಮ್ಮ ಸೂತ್ರ ದೇವ್ರ ಕೈಯಲ್ಲಿರುತ್ತೆ, ದೇವ್ರು ಯಾವ ರೀತಿ ಆಡಿಸ್ತಾರೆ ಆ ರೀತಿ ನಾವು ಆಡಬೇಕಾಗತ್ತೆ ಅನ್ನೋದೊಂದು ಉದಾಹರಣೆ ಕೊಡ್ತಾ ಇದ್ರು. ಅವಾಗೆಲ್ಲ ಹಿರಿಯರು ಇದಕ್ಕೋಸ್ಕರನೇ, ಅಂದರೆ ಮಕ್ಕಳುಗಳಿಗೆ ಉದಾಹರಣೆ ಕೊಡೋದಕ್ಕೆ ಈ ರೀತಿ ಗಾಳಿಪಟನ ಆರಿಸ್ತಾ ಇದ್ರು ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ನಿಜಾನೇ ಅಲ್ವಾ? ಸೊ ನಾವು ಯಾವ ರೀತಿ ನಾವು ಕೈಯಲ್ಲಿ ಹಿಡಿದು ಗಾಳಿಪಟನ ಆರಿಸ್ತೀವಿ, ನಾವು ಯಾವ ರೀತಿ ಆಡಿಸ್ತೀವಿ ಅದೇ ಥರ ಅದು ಏರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಒಂಚೂರು ಏರುಪೇರು ಮಾಡ್ತು ಅಂತಂದರೆ ಗಾಳಿಪಟ ಬೀಳೋ ಚಾನ್ಸಸ್ ಇರುತ್ತೆ. ಅದೇ ಥರ ದೇವರ ಒಂದು ಕೈಯಲ್ಲಿ ನಮ್ಮ ಸೂತ್ರಧಾರ ಇರುತ್ತೆ. ಅದೇ ಥರ ನಮ್ಮ ಜೀವನದಲ್ಲೂ ಕೂಡ ಭಗವಂತ ನಮ್ಮನ್ನ ಯಾವ ರೀತಿ ಆಡಿಸ್ತಾನೆ ಅದೇ ಥರ ನಾವು ಕೂಡ ಆಡಬೇಕಾಗತ್ತೆ ಅನ್ನೋದೊಂದು ಅರ್ಥವಾಯಿತು ನಮಗೆ. ಇದು ನಿಜಕ್ಕೂ ಉತ್ತಮವಾದ ಉದಾಹರಣೆ ಅಂತಲೇ ಹೇಳ್ಬೋದು. ಮಕ್ಕಳುಗಳಿಗೆ ನಾವು ಯಾವ ರೀತಿ ಜೀವನದಲ್ಲಿ ಯಾವ ಥರ ಇರಬೇಕು ಇರಬಾರ್ದು ಅನ್ನೋದೊಂದು ಉದಾಹರಣೆನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದರೆ ಕತ್ಲಾಗೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಕತ್ಲೆ ಆಗಿಬಿಡ್ತು. ನೋಡ್ತಾ ಇರ್ಬೋದು ಎಲ್ಲ ಇವಾಗೆಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಮನೆಗೆ ಹೊರಡ್ತೀವಿ. ಸಖತ್ ಅಂದರೆ ಸಖತ್ ಖುಷಿ ಆಯಿತು ಬಂದಿದ್ದು. ಹಾಗೆ ಇವಾಗ ಗಾಳಿಪಟನ ಇಳಗಿಸ್ತಾ ಇದ್ದಾರೆ ನಮ್ಮ ನವೀನ. ತುಂಬ ಕಷ್ಟ ಇದೆ ಹೇಳ್ಬೇಕು ಅಂತಂದರೆ. ಅದು ಗಾಳಿಪಟ ಏರಿಸ್ಬೇಕಾದ್ರೆ ಒಬ್ಬರು ಎಲ್ಲರೂ ಏರಿಸ್ತಾ ಇರ್ತಾರೆ, ಒಬ್ರಿಗೊಬ್ರದ್ದು ಏನಾದರೂ ದಾರ ಸಿಗಾಕೋತು ಅಂದರೆ ತುಂಬ ಕಷ್ಟ ಇದೆ. ಅದನ್ನೆಲ್ಲ ಬಿಡಿಸಿ ಅವರು ಮತ್ತೆ ಏರಿಸ್ಬೇಕು ಅಂದರೆ ಎಷ್ಟು ಕಷ್ಟ ಇದೆ ಗೊತ್ತಾ. ಸೊ ಹಾಗೆ ಇಳಿಸೋದನ್ನು ಅಷ್ಟೇ ಜೋಪಾನವಾಗಿ ಈ ರೀತಿ ಇಳಿಸಿದ್ರು. ಸದ್ಯ ಗಾಳಿಪಟ ತುಂಬ ಸೇಫಾಗಿ ನಮ್ಮ ಕೈಗೆ ಸೇರ್ತು ಮತ್ತೇನೆ. ಸೊ ಇನ್ನೊಂದ್ಸಲ ಆರಿಸೋಣ ನಮ್ಮ ಮನೆಯಲ್ಲಿ ಅಂತೇಳಿ ಅದನ್ನು ಹಾಗೆ ಜೋಪಾನವಾಗಿ ಎತ್ತಿಟ್ಕೊಂಡು ನಾವು ಬಂದ್ರಿ. ಒಂಚೂರು ಕೂಡ ಎಲ್ಲೂ ಡ್ಯಾಮೇಜ್ ಆಗಿರಲಿಲ್ಲ. ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಮೇಲಕ್ಕೆ ಕಳಿಸಿದ್ವಿ ಅದೇ ಥರ ನಮ್ಮ ಕೈಗೆ ಬಂದು ಸೇರಿದೆ. ಎಷ್ಟು ಮೇಲೆ ಹಾರ್ತಾ ಇದ್ದಿದ್ದು ಪಟ ಇವಾಗ ನಮ್ಮ ಕೈ ಕೆಳಗಡೆ ಇದೆ ಅಲ್ವಾ. ಸೊ ನಿಜವಾಗ್ಲೂ ಸಖತ್ ಖುಷಿ ಆಗುತ್ತೆ ಈ ರೀತಿ ಪಟಗಳನ್ನ ಆರಿಸುವಂಥದ್ದು. ಯಾರೋ ಮಿಸ್ ಮಾಡ್ಕೋಬಿಡಿ. ಹಬ್ಬ ಬಂತು ಅಂತಂದರೆ ಎಲ್ಲ ಥರ ಹಬ್ಬಗಳನ್ನೂ ಎಂಜಾಯ್ ಮಾಡಿ. ಹಾಗೆ ಮಕ್ಕಳುಗಳಿಗೆ ನಾವು ಇವಾಗಿಂದನೇ ಹಬ್ಬ ಆಡಿಗಳು ಯಾವ ರೀತಿ ಆಚಾರ ವಿಚಾರನ ಕಳಿಸಿದ್ರೆ, ಒಂದು ಒಳ್ಳೆ ಸಂಸ್ಕಾರನ ಕಳಿಸಿದ್ರೆ ಅವ್ರ ಮಕ್ಕಳು ಯಾವ ಹಬ್ಬನ ಯಾವ ಥರ ಆಚರಣೆ ಮಾಡಬೇಕು ಅಂತ ಅವರು ಒಬ್ರಿಗೊಬ್ರು ತಿಳಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಮ್ಮ ಹಬ್ಬ ಆಡಿಗಳು ಇದೇ ಥರ ಉಳ್ಕೋಬೇಕು, ನಮ್ಮ ಹಿರಿಯರು ಮಾಡಿರುವಂಥ ಪದ್ಧತಿ ಸಂಸ್ಕಾರಗಳು ಉಳಿಬೇಕು ಅಂತ ಹೇಳಿದ್ರೆ ನಾವು ಹಬ್ಬಗಳನ್ನ ಮಾಡ್ತಾನೆ ಇರಬೇಕು, ಮಕ್ಕಳುಗಳಿಗೆ ತಿಳಿಸ್ತಾನೆ ಇರಬೇಕು. ಆಲ್ಮೋಸ್ಟ್ ಇವಾಗಲೇ ಹಬ್ಬಗಳನ್ನ ಮರ್ತಿದ್ದಾರೆ ಅಂತಲೇ ಹೇಳ್ಬೋದು. ಸುಮಾರು ಮಕ್ಕಳುಗಳಿಗೆ ಯಾವ ಹಬ್ಬ ಯಾವ ಥರ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಹಿರಿಯರು ಇರ್ತಾರೆ ನೋಡಿ, ಅಂಥವ್ರ ಮನೆಯಲ್ಲಿ ಹಬ್ಬಗಳು ಮಾಡ್ತಾ ಇರ್ತಾರೆ. ಸೊ ಆವಾಗೆಲ್ಲ ನೆಂಟರು ಅಂತ ತುಂಬ ಜನ ಬಂದು ಎಲ್ಲ ಒಗ್ಗಟ್ಟಿಂದ ಹಬ್ಬಗಳನ್ನ ಮಾಡಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಇವಾಗ ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ, ಹಬ್ಬಗಳನ್ನೇ ಮಾಡೋದಿಲ್ಲ. ಅಂದರೆ ಏನು ಪೂಜೆ ಮಾಡೋದು ಮನೆಯವರೇ ಆಚರಿಸ್ಕೊಳ್ತಾ ಇರ್ತಾರೆ. ಆವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಎಲ್ಲರೂ ಒಗ್ಗಟ್ಟಾಗಿ ಸಂಬಂಧಿಕರೆಲ್ಲ ಸೇರಿಕೊಂಡು ಒಂಥರ ಹಬ್ಬಗಳನ್ನ ಮಾಡ್ತಾಯಿದ್ರು. ಅವಾಗ ಒಂಥರ ಎಂಜಾಯ್ಮೆಂಟ್ಸ್ನೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಅವಾಗೆಲ್ಲ ಸಂಬಂಧಗಳು ಕೂಡ ಅದೇ ಥರ ಗಟ್ಟಿಯಾಗಿ ಉಳ್ಕೊಳ್ತಾ ಇತ್ತು. ಇವಾಗ ಒಬ್ರಿಗೊಬ್ರು ಯಾರು ಅಂದರೆ ತುಂಬ ಪರಿಚಯದವರು ಹತ್ರದ ಸಂಬಂಧಿಕರಾದ್ರೂ ಸಹ ಅವ್ರು ಯಾರು ಅಂತಲೇ ಸರಿಯಾಗಿ ಪರಿಚಯ ಇರಲ್ಲ ನಮಗೆ. ಸೊ ಹಾಗಾಗಿ ಒಂದು ಹಬ್ಬ ಹಾಡಿಗಳಿಗೆ ನಾವೆಲ್ಲ ಸೇರ್ತಾ ಇತ್ತು ಅಂತಂದರೆ ಆವಾಗ ಯಾರಿಗೆ ಯಾರು ಸಂಬಂಧ ಅನ್ನೋದೆಲ್ಲ ಗೊತ್ತಾಗ್ತಾ ಇರುತ್ತೆ. ಸೊ ಇವಾಗ ನಾವು ಕೂಡ ಸಖತ್ ಎಂಜಾಯ್ ಮಾಡಿಕೊಂಡು ಹಾಗೆ ಇಲ್ಲಿ ಪಾನಿಪುರಿ ಗೋಬಿ ಎಲ್ಲ ತಿಂದ್ಕೊಂಡು ಹೋಗೋಣ ಅಂತೇಳಿ ಸಣ್ಣದಾಗಿ ಪಾರ್ಟಿನೂ ಕೂಡ ಮಾಡ್ಕೊಂಡು ಬಂದ್ವಿ. ಸೊ ಇದಾಗಿತ್ತು
ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಕೊಳ್ಳೇಗಾಲದಲ್ಲಿ ಈ ರೀತಿಯಾಗಿ ಪಟ ಹಬ್ಬನ ಮಾಡ್ತೀವಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಕೊಳ್ಳೇಗಾಲದವ್ರು ನೋಡ್ತಾ ಇದ್ದೀರಾ, ಕೊಳ್ಳೇಗಾಲ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಎಷ್ಟು ಜನ ನೋಡಿದ್ದೀರಾ ಅಂತ ಗೊತ್ತಾಗುತ್ತೆ. ಹಾಗೆ ಇನ್ನು ಯಾರ್ಯಾರೆಲ್ಲ ಯಾವ್ಯಾವ ಊರಿಂದ ನಮ್ಮ ಕೊಳ್ಳೇಗಾಲದ ಪಟದಬ್ಬನ ನೋಡಿದ್ದೀರಾ, ಸೊ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಯಾವ್ಯಾವ ಊರಿಂದ ಎಲ್ಲ ನೋಡ್ತಾ ಇದ್ದೀರಾ ನಮ್ಮ ಊರ ಹಬ್ಬನ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಸೊ ಇವಾಗ ಪಟ್ಟನ ನೋಡ್ತಾ ಇರ್ಬೋದು, ಸಖತ್ತಾಗಿತ್ತು, ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಮತ್ತೆ ಆರಿಸ್ತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.